ರಿಯಲ್ ಎಸ್ಟೇಟ್ ಗಿರಾಕಿಗಳು ಇವರೆಲ್ಲ ರಿಯಲ್ ಎಸ್ಟೇಟ್ ಗಿರಾಕಿಗಳು. ನಾವು ಗಿರಾಕಿಗಳಲ್ಲ, ನಾವು ರಾಜಕಾರಣ ಪ್ರವೇಶ ಮಾಡಿದ್ವಿ 86ರಲ್ಲಿ. ಉಳಿದಿದ್ದೀನಪ್ಪ ಇವಾಗ. ಏನೋ ಲೋಕಲ್ ನಂಜೇಗೌಡ, ಒಬ್ಬರು ಬೆಂಗಳೂರವರು, ಇನ್ನೊಬ್ರು ಕೋಡೇಳವರು. ನಾನೇ ಅವರನ್ನು ಮಾಲೂರನ್ನಲ್ವಾ. ನನ್ನ ತಾಲೂಕಿನ ಜನ ನೋಡ್ತಾವ್ರು. ಮೊನ್ನೆ ಒಂದು ಸಾರಿ ಯಾಮಾರ್ಬಿಟ್ಟವ್ರು, ಈ ಸಾರಿ ಯಾಮಾರಲ್ಲ. ಮಾಲೂರು ತಾಲೂಕು ಇವತ್ತು ಡೆವಲಪ್ಮೆಂಟ್ಸ್ ಬೇಕಾದಷ್ಟು ಆಗ್ತಾ ಇದೆ. ಆಮೇಲೆ ಸಾಮಾನ್ಯ ಜನ ಬಡವ್ರಿಗೆ 5 ಗ್ಯಾರಂಟಿಗಳಿದೆ. ನಾನು ಸ್ಥಳೀಯ ಪ್ರತಿದಿನ ಇದ್ದರೆ ನನ್ನ ತಾಲೂಕಿನ ಜನರ ಜೊತೆಲಿ ಇರ್ತೀನಿ. ಇದೆಲ್ಲ ಕೂಡ ನನಗೆ ಅನುಕೂಲವಾಗಿದೆ. ನಾನು ಯಾರಿಗೂ ಭಯ ಬೀಳಂತವುದಿಲ್ಲ. ಇವ್ರ ಕ್ಯಾಂಡಿಡೇಟ್ ಆದ್ರೇನೋ, ಅವ್ರ ಕ್ಯಾಂಡಿಡೇಟ್ ಆದ್ರೇನೋ, ಇಲ್ಲಾದ ಇವ್ರ ಭಾಗ ಆದ್ರೆ ನನಗೆ ಅನುಕೂಲ ಆಗ್ತದೆ ಯೋಚನೆ ಮಾಡೋಕ್ಕೆ ಹೋಗಲ್ಲ. ನಾನು ಸಿಂಗಲ್ ಕ್ಯಾಂಡಿಡೇಟ್, ಅವರು ಸಿಂಗಲ್ ಕ್ಯಾಂಡಿಡೇಟ್ ಬರಲಿ, ಎಲ್ಲರೂ ಒಂದಾಗಿ, ಇಲ್ಲ ಸಪ್ರೇಟಾಗಿ ಬರಲಿ, ಎಲೆಕ್ಷನ್ ಮಾಡ್ಕೊತೀನಿ. ಅಲ್ಲ, ನಾನು ಭೂ ಹಗರಣ ಅನ್ನೋದು ಪರವಾಗಿಲ್ಲ. ಯಾರೇ ಆಗಿರ್ಬೋದು, ಯಾರೇ ತಪ್ಪು ಮಾಡಿರ್ಬೋದು, ಅವ್ರ ವಿರುದ್ಧವಾಗಿ ನಾನು ಇದು ಮಾಡ್ತೀನಿ. ಇವತ್ತು ಶನಿಗ್ರಾಯಪುರದಿರ್ಬೋದು, ಅಗಲಕೋಟೆದು ಇರ್ಬೋದು. ಅದು ಹೇಳ್ತಾ ಇದ್ರು, ಅಗಲಕೋಟೆ ಜಮೀನ 50 ಎಕರೆ ಯಾರು ಮಾಡ್ಕೊಂತಾರೆ ಉಡಿ ವಿಜಿ, ಅದರಿಂದ ನಂಜೇಗೌಡ MLA ಅವರೇನೋ ಅಡ್ಜಸ್ಟ್ಮೆಂಟ್ ಅಂತ. ಇವರಿಗೆ ರಿಯಲ್ ಎಸ್ಟೇಟು ಗಿರಾಕಿಗಳು ಇವರೆಲ್ಲ ರಿಯಲ್ ಎಸ್ಟೇಟ್ ಗಿರಾಕಿಗಳು. ನಾವು ಗಿರಾಕಿಗಳಲ್ಲ, ನಾವು ರಾಜಕಾರಣ ಪ್ರವೇಶ ಮಾಡಿದ್ವಿ 86ರಲ್ಲಿ. ರಿಯಲಿ ರಾಜಕಾರಣಿಗಳು ನಾವು ಈ ರಿಯಲ್ ಎಸ್ಟೇಟ್ ಗಿರಾಕಿಗಳಲ್ಲ. ನಾವು ರಿಯಲಿ ಮಾಲೂರು ತಾಲೂಕಲ್ಲಿ ಹುಟ್ಟಿದ್ವಿ. 86 ರಾಜಕೀಯ ಪ್ರವೇಶ ಮಾಡಿದ್ವಿ. ಅವತ್ತಿಂದ ಇವತ್ತುವರೆಗೂ ಆ ಮಾಲೂರು ತಾಲೂಕಿನ ಜನರ ಜೊತೆಲಿದ್ದೀವಿ. ಇವ್ರಿಗೆ ಗೊತ್ತು, ಇವರಿಗೆ ಏನೋ ಎಲ್ಲೆಲ್ಲಿ ಸರ್ಕಾರಿ ಜಮೀನುಗಳಿದೆ, ಎಲ್ಲೆಲ್ಲಿ ಗೋಮಾಳಗಳಿದೆ, ಅದಕ್ಕೆ ಹೆಂಗೆ ದಾಖಲೆ ಸೃಷ್ಟಿ ಮಾಡಬೇಕು, ಹೆಂಗೆ ಮಾಡ್ಕೊಬೇಕು ಅಂತ ನನಗಿದು ಗೊತ್ತೇ ಇಲ್ಲಪ್ಪ. ನಮಗಿದು ಗೊತ್ತೇ ಇಲ್ಲ. ಇದೆಲ್ಲ ಇವ್ರು ರಿಯಲ್ ಎಸ್ಟೇಟ್ ಗಿರಾಕಿಗಳು. ಇವ್ರಿಗೆ ಗೊತ್ತದೆ. ಇವ್ರು ಏನಾರ ಮಾಡ್ಕೊಂಡು ಹೋಗ್ಲಿ, ಕಿತ್ತಾಡ್ಕೊಳ್ಳಿ, ಒಂದಾಕೊಳ್ಳಿ, ನಾನು ತಲೆಗಿಸ್ಕೊಂಡಿಲ್ಲ. ಆದರೆ ಯಾರೇ ಆಗಿರಲಿ, ತಪ್ಪು ಮಾಡಿದರೆ, ನಮ್ಮ ತಾಲೂಕಲ್ಲಿ ಯಾವುದಾದ್ರು ಜಮೀನುಗಳು ಯಾಮಾರಿಸಿರೋ ತಪ್ಪು ಮಾಡಿದರೆ ನಾನು ಅವ್ರಿಗೆ ಸಪೋರ್ಟ್ ಮಾಡಲ್ಲ. ನಂದು ಕೂಡ ಅಷ್ಟೇ, ನಾನು ಚಾಲೆಂಜ್ ಮಾಡ್ತೀನಿ. ಯಾರಿಗೆ? ಇವ್ರು ಯಾರು ನನ್ನ ಬಗ್ಗೆ ಮಾತಾಡೋರಿಗೆ. ನಾನು ಎಲ್ಲಾದರೂ ಒಂದು ಗುಂಟೆ ಜಮೀನು ಅಕ್ರಮ ಮಾಡ್ಕೊಂಡಿದ್ರೆ ಪ್ರೂಫ್ ಮಾಡಿ ನೋಡೋಣ, ಆಗಲಿ, ಚಾಲೆಂಜ್ ಇದು. ಸುಮ್ಮನೆ ಅಲ್ಲಿ ಹೋಗ್ಬಿಡೋದು. ಈಗ ನಾನು ಒಂದು ಕಾರ್ಯಕ್ರಮ ಮಾಡಿದೆ, ರಾಜ್ಯದಲ್ಲಿ ಯಾರೂ ಮಾಡಲಿಲ್ಲ. ಏನು ತಾಲೂಕಿನ ಅಧಿಕಾರಿಗಳು ನಾವೆಲ್ಲ ಕೂಡ ನೇರವಾಗಿ ಜನರ ಮಧ್ಯೆ ಹೋದ್ವಿ. ಅದಕ್ಕೂ ಟೀಕೆ ಮಾಡೋದು. ಈಗ ಏನೆಲ್ಲ ಮುಗಿದೋಯ್ತು, ಗ್ರಾಮ ಪಂಚಾಯತಿ ಚೇರ್ಮನ್ ಇಲ್ಲ, ಇನ್ನೆಲ್ಲ ಆಡಳಿತ ಅಧಿಕಾರಿಗಳು ಪಂಚಾಯತಿಗಳಲ್ಲೆಲ್ಲ ಜಮೀನುಗಳು, ಗೋಮಾಳ ಜಮೀನುಗಳಿಂದ ಹುಡುಕಕ್ಕೆ ಹೋಗ್ಯವ್ರೆ ಅಂತ ಹೇಳೋದಲ್ಲಪ್ಪ. ನೀನು ಹೇಳಿ ಜನರಿಗೆ ಗೊತ್ತಾಗ್ಬಿಡದೆ ನಿನ್ನ ಹಣೆ ಬರ ಏನಂತ ತೋರಿಸ್ಬೇಕು. ಮಾಲೂರು MLA ನಂಜೇಗೌಡರು ಈ ಊರಲ್ಲಿ ಇಷ್ಟು ಸರ್ಕಾರಿ ಜಮೀನನ್ನ ಯಾಮಾರಿಸೋದು ವಿತ್ ಪ್ರೂಫ್ ಕೊಡಪ್ಪ. ನೀನು ತೋರಿಸ್ಬೇಕಲ್ವಾ? ಜನ ಇಂಥವೆಲ್ಲ ಹೇಳಿದ್ರೆ ಕೇಳೋದಿಲ್ಲ. ನಾನು ಅಷ್ಟೇ ಮಾತನಾಡುವಾಗ ಈಗೆಲ್ಲ ವಿದ್ಯಾವಂತರು, ಬುದ್ಧಿವಂತರು, ನಾನು ಮಾತಾಡುವಾಗ ಸರಿಯಾದ ರೀತಿ ಮಾತಾಡಿದ್ರೆ ಅಕ್ಸೆಪ್ಟ್ ಮಾಡ್ತಾರೆ, ಜನ ಹೋಗ್ತಾರೆ. ನಾನು ಮನಸ್ಸು ಬಂದಾಗೆಲ್ಲ ಮಾತಾಡಿದ್ದೇವೆ, ಯಾರೋ ಮೆಂಟ್ಲಿ ಕೇಸ್ ಗಿರಾಕಿ ಬಿಡಪ್ಪ ಅಂತ ಬಿಟ್ಬಿಡ್ತಾರೆ. ಓಕೆ, ಥ್ಯಾಂಕ್ ಯು. ಇಲ್ಲ, ನಾನು ಅದ್ರ ಬಗ್ಗೆ ಏನು ಮಾತಾಡೋಕೆ ಹೋಗಿಲ್ಲ. ನಾನು ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ನನಗೆ. ಸೋಲಾರ್ ಪ್ಲಾಂಟ್ ಸ್ಕೋಮಲ್ ಏನು ಸೋಲಾರ್ ಪ್ಲಾಂಟ್ ಯಾವಾಗ ಕಂಪ್ಲೀಟ್ ಆಗಿ ಚಾರ್ಜ್ ಆಗಿದೆ ಸರ್. ಇವತ್ತು ಕೋಲಾರ ಮಿಲ್ಕ್ ಯೂನಿಯನ್ಗೆ ಸುಮಾರು 6 ತಿಂಗಳಿಂದಾನು 0 ಬಿಲ್, 80,000 ಉಳಿತಾಯ ಆಗ್ತದೆ. ಆದರೆ ನಮಗೆ 4 ಹೆಚ್ಚಿಗೆ ಉತ್ಪಾದನೆ ಆಗ್ತಾ ಇರೋದ್ರಿಂದ ಟೋಟಲ್ ಜಿಲ್ಲೆಯಲ್ಲಿ BMCಗಳು ಎಷ್ಟಿದೆ ಅಷ್ಟಕ್ಕೂ ಕರೆಂಟ್ ಕೊಡಬೇಕು ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಅದು ಮಾಲೂರು ತಾಲೂಕಿಗೆ ಕಂಪ್ಲೀಟ್ ಆಗಿದೆ. ಮಾಲೂರು ತಾಲೂಕು ಇವತ್ತು ಬೇರೆ ತಾಲೂಕುಗಳಲ್ಲೂ ಕೂಡ ಟೋಟಲ್ BMCಗಳು ಕೂಡ ನಮ್ಮ ಹೆಚ್ಚುವರಿ ಕರೆಂಟು ಈಗ ಸರ್ಕಾರಕ್ಕೆ ಫ್ರೀಯಾಗಿ ಹೋಗ್ತಾ ಇದೆ. ಅದು ಸುಮಾರು 6 ತಿಂಗಳಿಂದ ನಮಗೆ 0 ಬಿಲ್ ಬರ್ತಾ ಇದೆ ನಮ್ದು ಯಾವುದು ಸೋಲಾರ್ ಪ್ಲಾಂಟ್. ಈಗ ಮುಖ್ಯಮಂತ್ರಿಗಳು ಕೂಡ ಈಗ MK ಗೋಲ್ಡನ್ ಡೈರಿ ಮತ್ತು ಸೋಲಾರ್ ಪ್ಲಾಂಟ್ ಉದ್ಘಾಟನೆ ಕೂಡ ಒಂದು ದಿನಾಂಕ ಕೇಳ್ತಾ ಇದ್ದೀವಿ ಸರ್. ಈಗ ನಮಗೆ ಈಗ ಪ್ರೆಸೆಂಟ್ ನಮ್ಮ ಪ್ಲಾಂಟ್ದು, ಕೋಲಾರ ಪ್ಲಾಂಟ್ದು 80 ಲಕ್ಷ 0 ಬರ್ತಾ ಇದೆ. ನಾವು BMCಗಳಿಗೆಲ್ಲ ಕೊಟ್ಟಾದ್ಮೇಲೆ ಟೋಟಲ್ 1 ಕೋಟಿಗಿಂತ ಹೆಚ್ಚಿಗೆ ಪ್ರತಿ ತಿಂಗಳು ಉಳಿತಾಯ.